ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ತುಂಬ ಜನ ನನಗೆ ಕರೆ ಮಾಡಿ ಆಗಿರ್ಬೋದು, ಇಲ್ಲ ಫೋನಲ್ಲಿ ಆಗಲಿ ಕೇಳ್ತಾ ಇರೋದು ಒಂದೇ ಕ್ವಶನ್ನು, ಹಣ ಒಂದಿನದ ಮರಿಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ. ಈಗ ಒಂದಿನದ ಮರಿಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ನಮ್ಮ ಸಣ್ಣ ಹಿಡುವಳಿ ರೈತರು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ನೀವು ಒಂದಿನದ ನಾಟಿ ಕೋಳಿ ಮರಿಗಳನ್ನ ನೀವು ಇಂಕ್ಯುಬೇಟ್ರಿಂದ ತಂದಿರೋ ಮಿಷಿನಿಂದ ತಂದಿರೋಂತಹ ಮರಿಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂದರೆ, ನೀವು ಬೇರೆ ಕಡೆಯಿಂದ ಅಂದರೆ ತರಿಸ್ಕೊಂಡಿರೋದು ಅಂದರೆ 100-200 ಕಿಲೋಮೀಟ್ರು ಇಲ್ಲ 50 ಕಿಲೋಮೀಟ್ರು ಈ ಥರ ಬೇರೆ ಬೇರೆ ಊರುಗಳಿಂದ ನೀವು ತರಿಸ್ಕೊಂಡಿರೋ ತಕ್ಷಣ ಏನು ಮಾಡಬೇಕು, ನೀವು ತಂದಂಥ ತಕ್ಷಣ ಅವ್ರೇನು ಮಾಡ್ತಾರೆ, ಒಂದು ಬಾಕ್ಸಲ್ಲಿ ತಂದು ಕೊಟ್ಟಿರ್ತಾರೆ. ನಿಮಗೆ ಬಾಕ್ಸಲ್ಲಿ 50-100 ಪೀಸ್ ಈ ಥರ ತಂದು ಕೊಟ್ಟಿರ್ತಾರೆ. ನೀವು ತಂದು ಕೊಟ್ಟಿರೋಂತಹ ಮರಿಗಳ್ಗೆ ಏನು ಮಾಡಬೇಕು ಅಂದರೆ, ತಂದ ತಕ್ಷಣ ನೀವು ಆದಷ್ಟು ಬೆಲ್ಲದ ನೀರು ಕೊಡಬೇಕು. ಸಿಹಿ ಬೆಲ್ಲ ಬರುತ್ತಲ್ಲ, ಸಿಹಿ ಬೆಲ್ಲ, ತಣ್ಣೀರಿಗೆ ಸಿಹಿ ಬೆಲ್ಲ ಹಾಕ್ಬಿಟ್ಟು ನೀವು ಆದಷ್ಟು ಪ್ರಥಮವಾಗಿ ಕೊಡಬೇಕಾಗಿರೋದು ನೀವು ಬೆಲ್ಲದ ನೀರು ಕೊಡಬೇಕು. ಬೆಲ್ಲದ ನೀರು ಏನಕ್ಕೆ ಕೊಡಬೇಕು ಅಂತಂದರೆ, ನೀವು ಈಗ ದಣಿದು ಬಂದಿರ್ತವೆ ಅಂದರೆ ಗಾಡೀಲಿ ಕುಕ್ಕಿರ್ಬೋದು, ಇಲ್ಲಾಂದರೆ ಈಗ ಬರೋ ಟೈಮಲ್ಲಿ ಒಂಥರ ಗಾಬರಿ ಥರ ಆಗಿರುತ್ತೆ. ಈಗ ನಾವು ಎಲ್ಲಾದರೂ ಈಗ ಒಂದು ಬೆಟ್ಟ ಹತ್ತಬೇಕು ಇಲ್ಲ ಬೆಟ್ಟ ಇಳಿಬೇಕು ಅಂದಾಗ ಏನಾಗುತ್ತೆ, ನಮಗೊಂಥರ ಈಗ ಗಂಟಲು ಹಾರ ಥರ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಮೊದಲಿಗೆ ಅವು ಸಹ ದಣಿದು ಬಂದಿರ್ತವೆ. ಹಾಗಾಗಿ ಜೀವ ಹೋಗೋಂಥ ಸಂಭವ ಹೆಚ್ಚಿರುತ್ತೆ ಒಂದಿನದ ಮರಿಗಳಿಗೆ. ಹಾಗಾಗಿ ನೀವು ಮೊದಲು ಏನು ಮಾಡಬೇಕು ಅಂದರೆ, ಬೆಲ್ಲದ ನೀರನ್ನ ಇಡಬೇಕು. ಅಂದರೆ ನೀವು ತುಂಬ ಅಂದರೆ ಬಟ್ಲಲ್ಲಾಗಿರ್ಬೋದು ಇಲ್ಲ ತಟ್ಟೆಲಾಗಿರ್ಬೋದು, ಏನಾದರೂ ಬೇಗ ಕುಡಿಯೋ ಅಂತಹ ಪಾತ್ರೆಗಳಲ್ಲಿ ಏನಾದರೂ ಒಂದು ನೀವು ನೀರು ಹಿಡಿಯೋಕ್ಕೆ ರೆಡಿ ಮಾಡಿರ್ತೀರೋ ಅದರಲ್ಲಿ ನೀವು ಕೊಟ್ಟರೆ ಅವು ನೀರನ್ನ ಕುಡಿದು ಸ್ವಲ್ಪ ದಣಿವನ್ನು ಹಾರಿಸ್ಕೊತವೆ. ಅವು ಒಂಥರ ಗೆಟನ್ ನೆಕ್ಸ್ಟು ನೀವು ಪ್ರೊಸೀಜರ್ ಏನು ಮಾಡಬೇಕು ಅಂತಂದರೆ, 3 ದಿನ 3 ಡೇಸ್ ಏನು ಮಾಡಬೇಕು, ನೀವು 3 ಡೇಸ್ ನೀವು ರವೆ ಕೊಡಬೇಕು. ನೀವು ಯಾವುದೇ ಅಕ್ಕಿ ನುಚ್ಚು ಹಾಕ್ಬೋದು ಇಲ್ಲ ರಾಗಿ ಆಗ್ಬೋದು, ತಂದು ಸಡನ್ನಾಗಿ ಕೊಡೋಂಗಿಲ್ಲ, ಯಾವುದೇ ತಪ್ಪು ಸಹ ನೀವು ಮಾಡೋಂಗಿಲ್ಲ. ಆಮೇಲೆ 3 ಡೇಸ್ ನೀವು ರವೆ ಕೊಡಬೇಕು. ರವೆ ಕೊಟ್ಟು ನಂತರ ನೀವೇನು ಮಾಡಬೇಕು ಅಂತಂದರೆ, ನೀವು ಒಂದಿನದ ಮರಿಗೆ ಶಾಖ ಕೊಡಬೇಕು. ಮೇನು ಕರೆಂಟ್ ಶಾಖ ಕೊಡಲೇಬೇಕು. ಏನಕ್ಕೆ ಅಂದರೆ, ಅವು 1 ತಿಂಗಳು ಕರೆಂಟ್ ಶಾಖದಲ್ಲಿರಬೇಕು. 24 ಅವರ್ಸ್ ಕರೆಂಟ್ ಇರಬೇಕು. 24 ಅವರ್ಸ್ ಕರೆಂಟು ಇಲ್ಲ, ನಮ್ಮಲ್ಲಿ ಸ್ವಲ್ಪ ಸಮಯ ಮಾತ್ರ ನಾವು ಕರೆಂಟ್ನ ಒದಗಿಸೋಕ್ಕಾಗುತ್ತೆ ಅನ್ನೋರು ಈಗ ಏನು ಮಾಡಬೇಕು ಅಂತಂದರೆ, ಈ ಡ್ರಮ್ ಇರುತ್ತಲ್ಲ, ಡ್ರಮ್ಮಲ್ಲಿ ಸ್ವಲ್ಪ ಕಲ್ಲಿದ್ದಲಾಗಿರ್ಬೋದು ಇಲ್ಲ ಮಾಮೂಲಿ ಈಗ ಸೌದೆ ಚೂರ್ನ ಹಾಕ್ಬಿಟ್ಟು ಚೆನ್ನಾಗಿ ಕೆಂಡ ಮಾಡಿ ಕಾವು ಬರೋ ಥರ, ಈಗ ಮಾಮೂಲಿ ಈಗ ಹೆವಿ ಕಾವು ಒಂಥರ ಹೆಂಗೆ ಅಂದರೆ, ಡ್ರಮ್ನ ಸುತ್ತಲೂ ಒಂದು 4-5 ತೂತು ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗೆ ನೀವು ಮರದ ಚೆಕ್ಕೆ ತುಂಬಿಬಿಟ್ಟು, ಆಮೇಲೆ ಇಲ್ಲ ಅಂದರೆ ಕಲ್ಲಿದ್ದು ಹಾಕಿ ತುಂಬ ಶಾಖ ಕೊಡೋ ಥರ ನೀವು ಮಾಡಿರಬೇಕು. ಏನಕ್ಕೆ ಅಂದರೆ, 1 ತಿಂಗಳು ಯಾವುದೇ ಕಾರಣಕ್ಕೂ ಅದು ಚಳಿಗೆ ಬಿಡಬಾರ್ದು. ಚಳಿಗೆ ಬಿಡೋದ್ರಿಂದ ಏನಾಗುತ್ತೆ ಅಂದರೆ, ಬೇಗ ಸಾವಾಗೋಕ್ಕೆ ಸಂಭವ ಆಗುತ್ತೆ. ಹಾಗಾಗಿ ನೀವು ಏನು ನೋಡ್ತಿರ್ಬೋದು, ನಾವು ತಂದು ನಾವು ಪಾಲನೆ ಮಾಡಿದ್ದೀವಿ, ನಿರ್ವಹಣೆ ಮಾಡಿದ್ದೀವಿ, ಅದನ್ನು ನಿಮಗೆ ನಾನು ಈ ವಿಡಿಯೋ ಮುಖಾಂತರ ನನಗೆ ಕೇಳಿರುವಂತಹ ಜನರಿಗೆ, ನನಗೆ ಕೇಳಿದಂಥ ಸ್ನೇಹಿತರಿಗೆ ಇದು ಅನುಕೂಲ ಆಗಲಿ ಅಂತೇಳಿ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಿರ್ಬೋದು. ನೀವು ನೋಡ್ತಿರ್ಬೋದು ಈಗ ಅದು ನೀರು ಹೇಗೆ ಕುಡಿತಿದ್ದಾವೆ. ಈಗ ಆಮೇಲೆ ಮತ್ತು ರವೆ ಅಂತ ಏನು ಮಾಡ್ತಾಯಿದ್ದೀವಿ ಅಂದರೆ, ನೀವು ಸ್ಟಾರ್ಟಿಂಗು ತಂದ ತಕ್ಷಣ ನೀವು ನೆಲಕ್ಕೆ ಬಿಡೋದು ತಪ್ಪಾಗುತ್ತೆ. ಏನಕ್ಕೆ ಅಂದರೆ, 15 ದಿನ ನೀವು ನೋಡಿ, ನ್ಯೂಸ್ ಪೇಪರ್ ನಾವೇನು ಹರಡಿದ್ದೀವಿ, ಈ ಥರ ನ್ಯೂಸ್ ಪೇಪರ್ನ ನೀವು ದಿನ ಚೇಂಜ್ ಮಾಡ್ತಾ ಹೋಗಬೇಕು. ದಿನ ತೆಗಿತಾ ಇರಬೇಕು. ಇದು ದಿನ ಏನಕ್ಕೆ ತೆಗಿಬೇಕು ಅಂತಂದರೆ, ಈಗ ಅದ್ರ ಲೆಟ್ರಿಂಗ್ ಮಾಡಿರುತ್ತೆ, ಅದನ್ನು ಮತ್ತೆ ಅದು ಗೊತ್ತಿರಲ್ಲ, ಅದೇನು ಮಾಡುತ್ತೆ, ಕುಕ್ಕಿ ಅದನ್ನೇ ತಿನ್ಬಿಡುತ್ತೆ. ಅವಾಗೇನಾಗುತ್ತೆ, ವೈರಸ್ಸು ಬೇಗ ಹರಡುತ್ತೆ ನಾಟಿ ಮರಿಗಳಿಗೆ. ಈಗ ಚಿಕ್ಕ ಮರಿ ಅಲ್ವಾ, ಒಂದಿನದ್ರಿಂದ ಬೇಗ ನಾಟಿ ಮರಿಗಳಿಗೆ ಬೇಗ ವೈರಸ್ ಹರಡುತ್ತದೆ. ಹಾಗಾಗಿ ನೀವೇನು ಮಾಡಬೇಕು, ಡೈಲಿ ಈ ನ್ಯೂಸ್ ಪೇಪರ್ನ ತೆಗಿತಾ ಹೋಗಬೇಕು. ತೆಗೆದು ಏನು ಮಾಡಬೇಕು, ನೀರಿಡೋದನ್ನ ಚೇಂಜ್ ಮಾಡಬೇಕು. ಆಮೇಲೆ ಡೈಲಿ 3 ಡೇಸ್ ರವೆ ಕೊಡಬೇಕು. 3 ಡೇಸ್ ಆದಮೇಲೆ ನೀವು ಫ್ರೀ ಸ್ಟಾರ್ಟರ್ ಅಂತೇಳಿ ಒಂದು ಫೀಲ್ಡ್ ಬರುತ್ತೆ. ಆ ಫೀಲ್ಡನ್ನ ನೀವು 1 ತಿಂಗಳು ಮೇಂಟೈನ್ ಮಾಡಲೇಬೇಕು. ಏನಕ್ಕೆ ಅಂದರೆ, ಫೀಲ್ಡ್ ಬಿಟ್ಟು ಬೇರೆ ಥರ ಅದೇ ನೀವು ಅಕ್ಕಿ ನುಚ್ಚು ಆ ಥರದ್ದು ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ, ಒಂಥರ ಬೇದಿ ಸ್ಟಾರ್ಟ್ ಆಗೋ ಥರ ಸ್ಟಾರ್ಟ್ ಆಗಿ ಆಮೇಲೆ ಬೇಗ ಮರಿಗಳು ಸಾವಾಗ್ತವೆ. ಆದಷ್ಟು ನೀವು ಫ್ರೀ ಸ್ಟಾರ್ಟರ್ ಅಂತೇಳಿ ಒಂದು ಫೀಲ್ಡ್ ಬರುತ್ತೆ, ಆ ಫೀಲ್ಡ್ನ ಮೇಂಟೈನ್ ಮಾಡ್ತಾ ತಿಂಗಳು ನಿರ್ವಹಣೆ ಮಾಡಬೇಕು. ಆಮೇಲೆ 24 ಅವರ್ಸು ನೀವು ಕರೆಂಟಲ್ಲೇ ಇಡಬೇಕು. ಈ ಮರಿ ನೀವು 24 ಅವರ್ಸು ಕರೆಂಟಿಗೆ ಕೊಟ್ಟರೆ ಅದೇನಾಗುತ್ತೆ ಅಂತಂದರೆ, ಬೆಳವಣಿಗೆ ಚೆನ್ನಾಗಾಗುತ್ತೆ. ಆಮೇಲೆ ಬೇಗ ಗ್ರೌತ್ ಬರುತ್ತೆ.
ಗ್ರೌತ್ ಬರುತ್ತೆ ಅಂತಂದರೆ ಈಗ ಬೇಗ ಬೇಗ ಬೆಳವಣಿಗೆ ಅಂದರೆ ಶಾಖ ಜಾಸ್ತಿ. ಈಗ ತಾಯಿ ಮಡಿಲಲ್ಲಿ ಮಗು ಹೇಗೆ ಬೆಳೆದು ತಾಯಿ ಹಾಲು ಕುಡಿದು ಮಗು ಹೇಗೆ ಬೆಳೆಯುತ್ತೋ ಅದೇ ಥರ ನಾವು ಇಂಕ್ಯುಬೇಟರ್ ಮಿಷಿನಿಂದ ಮರಿ ಮಾಡಿಸಿದಂಥ ಮರಿಗಳಿಗೆ ಏನು ಬೇಕು, ಮೇನು ಕಾವು ಬೇಕು. ಅವಕ್ಕೆ ಶಾಖ ಹೆಚ್ಚು ಶಾಖನೇ ಬೇಕಾಗಿರೋದು ಅವಕ್ಕೆ. ಅವು ಏನು ಮಾಡ್ತವೆ, ನೀವು ಶಾಖ ಹೆಚ್ಚು ಕೊಟ್ಟಾಗ ಅವೇನಾಗ್ತವೆ, ಹೆಚ್ಚು ಮೇವು ತಿನ್ನೋದಿರ್ಬೋದು, ಹೆಚ್ಚು ನೀರು ಕುಡಿಯೋದಿರ್ಬೋದು, ಹೆಚ್ಚು ಲವಲವಿಕೆಯಿಂದ ಓಡಾಡ್ತಾರ ಇರ್ಬೋದು. ಇದೆಲ್ಲ ಏನು ಮಾಡ್ತವೆ, ಅವು ಲೈಟ್ ಬೆಳಕಲ್ಲೇ ಮಾಡೋದು. ನೀವು ಸ್ವಲ್ಪ ಕತ್ಲು ಮಾಡಿದ್ರೆ ಅವೇನಾಗ್ಬಿಡ್ತವೆ, ಎಲ್ಲ ಒಂದು ಮೂಲೆ ಗುಂಪಾಗ್ತವೆ. ಹಾಗಾಗಿ ನೀವು ಮೂಲೆ ಗುಂಪನ್ನ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಒಂದು 500 ತರ್ಬೋದು, ಇಲ್ಲ 1000 ಮರಿಗಳು ತರ್ಬೋದು. ನೀವೇನು ಮಾಡಬೇಕು ಅಂದರೆ ಒಂದು ರೌಂಡ್ ಅಪ್ ಮಾಡಬೇಕು. ಸರ್ಕಲ್ಲು ಸ್ವಲ್ಪ ವಿಶ್ರಾಮಕ್ಕಿರಲಿ. ತುಂಬ ಜನ ಏನು ಮಾಡ್ತಾರೆ, 500-1000 ಮರಿಗಳು ತಂದ್ಬಿಟ್ಟು ಏನು ಮಾಡ್ಬಿಡ್ತಾರೆ, ಸ್ವಲ್ಪ ಜಾಗದಲ್ಲಿ ಏನು ಮಾಡ್ಬಿಡ್ತಾರೆ, ರೌಂಡ್ ಅಪ್ ಮಾಡಿಬಿಟ್ಟು ಇದನ್ನು ಮಾಡ್ಬಿಡ್ತಾರೆ. ಅವೇನು ಮಾಡ್ಕೊತವೆ, ಒಂದನ್ನೊಂದು ತುಳ್ಕೊಂತ ಏನು ಮಾಡ್ಬಿಡ್ತವೆ, ಎಲ್ಲ ಬೇಗ ಸಾವನ್ನತ್ತವೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ನೀವು 500 ಮರಿಗೆ ಏನಿಲ್ಲ ಅಂದರೂ ಒಂದು 10 ಅಡಿ ಇಲ್ಲ 20 ಅಡಿ ಈ ಥರ ವಿಶ್ರಾಮಕ್ಕೆ ರೌಂಡ್ ಅಪ್ ಮಾಡಿ, ಇಲ್ಲಾಂದರೆ ಬಾಕ್ಸ್ ಥರ ಸರ್ಕಲ್ ಥರ ಮಾಡಿ, ಇಲ್ಲ ಚೌಕಟ್ಟಾಗಿ ಮಾಡಿ ನೀವು ಅದರೊಳಗೆ ಬಿಟ್ಟು ಅದಕ್ಕೆ ಕರೆಂಟು, ಇಂಕ್ಯುಬೇಟ್ರು, ಇದು ನೀರಿಡೋಂಥ ಡ್ರಿಂಕರು ನೋಡಿ, ಈ ಥರ ರವೆ ಹಾಕೋದು, ಈ ಥರದ್ದು ನೀವು ಡೈಲಿ ಪೇಪರ್ನ ಚೇಂಜ್ ಮಾಡಿ ಈ ಥರ ನೀವು ಡೈಲಿ ರೊಟೀನು ನೀವು 1 ತಿಂಗಳು ಮಾಡಿದ್ರೆ, ನೀವು 1 ತಿಂಗಳು ಮರಿ ಆಗೋವರೆಗೂ ನೀವು ಭಾಳ ತುಂಬ ಕೇರ್ಫುಲ್ಲಾಗಿರಬೇಕು. ಏನಕ್ಕೆ ಅಂದರೆ ಯಾವುದೇ ತರಹದ ಬೆಕ್ಕುಳು ಕಾಟ ಈ ಮರಿಗಳಿಗೆ ಕಾಣೋಂಗಿಲ್ಲ. ಏನಕ್ಕೆ ಅಂದರೆ ಬೆಕ್ಕುಳು ಜಾಸ್ತಿ ಅಟ್ಯಾಕ್ ಮಾಡಿಬಿಡ್ತವೆ ಈ ಥರ ಮರಿಗಳ್ನ. ಹಾಗಾಗಿ ತುಂಬ ಕೇರ್ ಮಾಡಿ ಈ ಮರಿಗಳ್ನ ನಿರ್ವಹಣೆ ಮಾಡಿದ್ರೆ ನಿಮಗೆ ಫಲ ಸಿಕ್ಕಂತ. ಮತ್ತು ನೀವು ಇಂಪಾರ್ಟೆಂಟ್ ಏನು ಮಾಡಬೇಕು ಅಂತಂದರೆ, ಈಗ ನೀವು ಬೇರೆ ಕಡೆ ತಂದಿರೋದ್ರಿಂದ 1 ದಿನದ ಮರಿಗೆ ಅವರು 1 ವ್ಯಾಕ್ಸಿನೇಷನ್ ಹಾಕಿ ಕಳಿಸಿರ್ತಾರೆ. ನೀವು ಮತ್ತೆ ಏನು ಮಾಡಬೇಕು, 7 ಡೇಸ್ ಆದಮೇಲೆ ನೀವು ಮತ್ತೆ 7 ಡೇಸ್ 20 ಡೇಸ್ 28 ಡೇಸ್ ಈಗ 3 ವ್ಯಾಕ್ಸಿನೇಷನ್ ನೀವು ಕಂಪ್ಲೀಟ್ ಮಾಡಬೇಕು. 4 ವ್ಯಾಕ್ಸಿನೇಷನ್ ಬಿದ್ದರೆ ಮರಿ ಬೇಗ ಸಾವಾಗಲ್ಲ. ಆಮೇಲೆ ಮರಿನೂ ಹೆಚ್ಚು ಗ್ರೌತ್ ಬರೋಕ್ಕೆ ತುಂಬ ಕಾಯಿಲೆಗಳು ಯಾವುದು ಬರ್ದಂಗೆ ಚೆನ್ನಾಗಿರುತ್ತೆ.